ಸೌಧ ಯಡಿಯೂರಪ್ಪ ಸಂಪರ್ಕಕ್ಕೆ ಬಂದವರೆಷ್ಟು ಜನ ಗೊತ್ತಾ? ಬಿಎಸ್ವೈಗೆ ಕೊರೋನಾ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರಿಗೆ ಕೊರೋನಾ ಪಾಸಿಟಿವ್ ಆಗಿರುವಂತದ್ದು ಟ್ವೀಟ್ ಮಾಡಿ ಸ್ವತಃ ಮಾಹಿತಿಯನ್ನ ನೀಡಿದ್ದಾರೆ ಮುಖ್ಯಮಂತ್ರಿಗಳು. ಆಸ್ಪತ್ರೆಯಲ್ಲಿ ಸಿಎಂಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರಿಗೆ ಕೊರೋನಾ ಪಾಸಿಟಿವ್ ಬಂದಿರುವಂತಹ ಹಿನ್ನೆಲೆಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಯಡಿಯೂರಪ್ಪನವರೇ ಟ್ವೀಟ್ ಮಾಡಿ ಸ್ಪಷ್ಟಪಡಿಸಿರುವಂತದ್ದು. ಬೆಂಗಳೂರಿನ ಮಣಿಪಾಲ ಆಸ್ಪತ್ರೆಯಲ್ಲಿ ಸಿಎಂ ಇದ್ದಾರೆ. ರೋಗ ಲಕ್ಷಣ ಇಲ್ಲದಿದ್ದರೂ ಕೂಡ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಮುಖ್ಯಮಂತ್ರಿಗಳು. ವೈದ್ಯರ ಸಲಹೆಯಂತೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಮುಖ್ಯಮಂತ್ರಿಗಳು. ನನ್ನ ಸಂಪರ್ಕಕ್ಕೆ ಬಂದಂತವರು ಮುಂಜಾಗ್ರತೆಯನ್ನ ವಹಿಸಿ ಅಂತ ಕೂಡ ಟ್ವೀಟ್ ಮಾಡಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಬಿಎಸ್ ಯಡಿಯೂರಪ್ಪ. ಸದ್ಯ ಮಣಿಪಾಲ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನ ಕೊಡುವಂತ ನಿಟ್ಟಿನಲ್ಲಿ ನಿನ್ನೆ ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಸಿಎಂ ಶೀಘ್ರ ಗುಣಮುಖರಾಗಲಿಕ್ಕೆ ಸಚಿವರೆಲ್ಲರೂ ಕೂಡ ಹಾರೈಕೆಯನ್ನ ಅಂದ್ರೆ ಟ್ವೀಟ್ ಅನ್ನ ಮಾಡಿರುವಂತದ್ದು. ಹಾರೈಸಿದ್ದಾರೆ ಸಂಪುಟ ಸಹೋದ್ಯೋಗಿಗಳು. ವಿಪಕ್ಷ ನಾಯಕ ಸಿದ್ದರಾಮಯ್ಯನವರಿಂದಲೂ ಕೂಡ ಸಿಎಂಗೆ ಹಾರೈಕೆಯನ್ನ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಬೇಗ ಗುಣಮುಖರಾಗಲಿ ಅಂತ ಟ್ವೀಟ್ ಅನ್ನ ಮಾಡಲಾಗಿದೆ. ಸಚಿವರುಗಳು ಹಾಗೆ ವಿರೋಧ ಪಕ್ಷದ ನಾಯಕರುಗಳು ಕೂಡ ಬೇಗ ಶೀಘ್ರ ಗುಣಮುಖರಾಗಲಿ ಯಡಿಯೂರಪ್ಪನವರು ಅಂತ ಟ್ವೀಟ್ ಅನ್ನ ಮಾಡಲಾಗಿದೆ. ಮುಖ್ಯಮಂತ್ರಿಗಳು ಕೊರೋನಾ ಸೋಂಕು ಬಂದಂತಹ ಸಂದರ್ಭದಿಂದಲೂ ಕೂಡ ಮಾರ್ಚ್ ತಿಂಗಳಿಂದಲೂ ಕೂಡ ಅವಿರತವಾಗಿ ಶ್ರಮವನ್ನು ಹಾಕ್ತಾ ಇದ್ರು. ಹಾಗೆ ಸಾಕಷ್ಟು ಸಭೆಗಳು ಸಮಾರಂಭಗಳು ಕಂಟಿನ್ಯೂಸ್ ಆಗಿ ರಾಜ್ಯದಲ್ಲಿ ಕೊರೋನಾ ತಡೆಗಟ್ಟುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನ ಪಡ್ತಾನೇ ಇದ್ರು. ಅವಿರತ ಶ್ರಮದ ಜೊತೆಗೆ ಹಾಗೆ ಸಭೆಗಳನ್ನ ಮಾಡ್ತಾ ಇದ್ದಂತ ಮುಖ್ಯಮಂತ್ರಿಗಳಿಗೆ ಈಗ ಕೊರೋನಾ ಸೋಂಕು ದೃಢಪಟ್ಟಿದೆ. ಸಿಎಂ ದಾಖಲಾಗಿರುವಂತಹ ಆಸ್ಪತ್ರೆಗೆ ಭಾರಿ ಭದ್ರತೆಯನ್ನ ಒದಗಿಸಲಾಗಿದೆ. ಬೋಲ್ಡ್ ಏರ್ಪೋರ್ಟ್ ರಸ್ತೆಯ ಮಣಿಪಾಲ್ ಆಸ್ಪತ್ರೆ ಮುಂದೆ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿರುವಂತದ್ದು. ಯಡಿಯೂರಪ್ಪನವರು ದಾಖಲಾಗಿರುವಂತಹ ಒಂದು ಆಸ್ಪತ್ರೆಯ ಮುಂದೆ ಭಾರಿ ಭದ್ರತೆಯನ್ನ ಈಗ ಹೆಚ್ಚಳ ಮಾಡಲಾಗಿರುವಂತದ್ದು. ಓಲ್ಡ್ ಏರ್ಪೋರ್ಟ್ ರಸ್ತೆಯ ಮಣಿಪಾಲ್ ಆಸ್ಪತ್ರೆ ಮುಂದೆ ಹೆಚ್ಚಿನ ಪೊಲೀಸರನ್ನ ಈಗ ನಿಯೋಜನೆ ಮಾಡಲಾಗಿದೆ. ಖುದ್ದು ಪೊಲೀಸ್ ಆಯುಕ್ತರಿಂದ ಪರಿಶೀಲನೆಯನ್ನ ಮಾಡಲಾಗಿದೆ. ಕಮಲ್ ಪಂತ್ ಸೇರಿದಂತೆ ಹಲವು ಅಧಿಕಾರಿಗಳನ್ನ ಭೇಟಿ ಮಾಡಿದ್ರು. ಆಸ್ಪತ್ರೆಗೆ ಬರುವಂತ ಪ್ರತಿಯೊಬ್ಬರ ವಿಚಾರಣೆಯನ್ನ ಕೂಡ ಮಾಡಲಾಗ್ತಾ ಇದೆ. ಯಾಕೆ ಬರ್ತಾ ಇದ್ದೀರಾ, ಏನು ಎತ್ತ ಅಂತ ಜಂಟಿ ಪೊಲೀಸ್ ಆಯುಕ್ತರಾಗಿರುವಂತ ಸಂದೀಪ್ ಪಾಟೀಲ್, ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿರುವಂತ ಸೌಮೇಂದು ಮುಖರ್ಜಿ ಸೇರಿದಂತೆ ಹಲವರು ಭೇಟಿಯಾಗಿದ್ದಾರೆ. ಪೂರ್ವ ವಿಭಾಗದ ಡಿಸಿಪಿ ಶರಣಪ್ಪರಿಂದ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿರುವಂಥದ್ದು. ಹೌದು, ಇಲ್ಲಿ ಮುಖ್ಯಮಂತ್ರಿಗಳಾಗಿರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಆ ಒಂದು ಭದ್ರತೆಯನ್ನ ನೀಡಲೇಬೇಕಾಗುತ್ತೆ ಎಲ್ಲೇ ಇದ್ರೂ ಕೂಡ ಮುಖ್ಯಮಂತ್ರಿಗಳು. ಸೊ ಹೀಗಾಗಿ ಆ ಒಂದು ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿರುವಂತಹ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ದಾಖಲಾಗಿರುವಂತಹ ಒಂದು ಮಣಿಪಾಲ್ ಆಸ್ಪತ್ರೆಗೆ ಭಾರಿ ಭದ್ರತೆಯನ್ನ ಒದಗಿಸಲಾಗಿದೆ. ಅಲ್ಲಿ ಭದ್ರತೆ ಯಾವ ರೀತಿಯಾಗಿದೆ ಅಂತ ಅದ್ರ ಬಗ್ಗೆನೂ ಕೂಡ ಈಗ ಆಲ್ರೆಡಿ ಅಲ್ಲಿರುವಂತಹ ಹಿರಿಯ ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಮುನಿರಾಜು, ನಿನ್ನೆ ಅಧಿಕೃತಗೊಳಿಸಿದ್ರು, ದೃಢಪಡಿಸಿದ್ರು ಮುಖ್ಯಮಂತ್ರಿಗಳು ನನಗೆ ಕೊರೋನಾ ಸೋಂಕು ಬಂತು ಅಂತ. ಹೇಗಿದ್ದಾರೆ ಮುಖ್ಯಮಂತ್ರಿಗಳು, ಯಾವ ರೀತಿಯಾಗಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಅಲ್ಲಿ? ಪೃಥ್ವಿ, ಮುಖ್ಯಮಂತ್ರಿಗಳಿಗೆ ಈಗ ಕೊರೋನಾ ಪಾಸಿಟಿವ್ ಆಗಿರೋದ್ರಿಂದ ಈಗ ಅವರನ್ನ ಓಲ್ಡ್ ಏರ್ಪೋರ್ಟ್ ರಸ್ತೆಯ ಮಣಿಪಾಲ್ ಆಸ್ಪತ್ರೆಯಲ್ಲಿ ಈಗ ಒಂದು ದಾಖಲು ಮಾಡಿ ಒಂದು ಚಿಕಿತ್ಸೆಯನ್ನು ಸಹ ಈಗ ನೀಡಲಾಗ್ತಿದೆ. ರಾತ್ರಿ 10:30ಕ್ಕೆ ಅವರು ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿರುವಂಥದ್ದು. ಖುದ್ದು ಅವರು ತಮ್ಮ ಸ್ವಂತ ವಾಹನದಲ್ಲೇ ನೇರವಾಗಿ ಆಸ್ಪತ್ರೆಗೆ ಬಂದಿರುವಂಥದ್ದು. ಮತ್ತೆ ಈ ವೇಳೆ ವೆಹಿಕಲ್ ಮೂವ್ಮೆಂಟ್ ಅಲರ್ಟ್ ಆಗಿದ್ರು ಸಹ ಒಂದು ನೇರವಾಗಿ ಅವರೇ ಒಂದು ಪಾಸಿಟಿವ್ ಆಗಿರೋದ್ರಿಂದ ಮಣಿಪಾಲ್ ಆಸ್ಪತ್ರೆಗೆ ಬಂದು ದಾಖಲಾಗಿ ಚಿಕಿತ್ಸೆಯನ್ನು ಸಹ ಪಡಿತಿದ್ದಾರೆ. ಏನು ಮುಖ್ಯಮಂತ್ರಿಗಳು ಮಣಿಪಾಲ್ ಆಸ್ಪತ್ರೆಗೆ ದಾಖಲಾದ ಬೆನ್ನಲ್ಲೇ ಇಲ್ಲಿ ಒಂದು ಹೆಚ್ಚಿನ ಬಂದೋಬಸ್ತನ್ನು ಸಹ ಈಗಾಗಲೇ ಕೈಗೊಳ್ಳಲಾಗಿದೆ. ಯಾಕಂದ್ರೆ ಸಿಎಂ ಅವರು ಒಂದು ಪಾಸಿಟಿವ್ ಒಂದು ಸೋಂಕಿನಿಂದ ಈ ಒಂದು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಂತ ಹೇಳಿ ಈಗ ಸಾಕಷ್ಟು ಜನ ಇಲ್ಲಿ ಪೇಷಂಟ್ಸ್ ಮತ್ತೆ ಪೇಷಂಟ್ಸ್ ಕಡೆಯವರು ಸಹ ಎಲ್ಲರೂ ಬರ್ತಿರ್ತಾರೆ. ಆದ್ರಿಂದ ಹೆಚ್ಚಿನ ಒಂದು ನಿಗಾ ವಹಿಸೋ ಸಲುವಾಗಿ ಪೊಲೀಸರನ್ನು ಸಹ ಇಲ್ಲಿ ನಿಯೋಜನೆ ಮಾಡಿರುವಂತದ್ದು. ಖುದ್ದು ರಾತ್ರಿ ಕಮಿಷನರ್ ಅವರೇ ಒಂದು ಆಸ್ಪತ್ರೆಗೆ ಭೇಟಿ ಕೊಟ್ಟು ಈ ಒಂದು ಭದ್ರತಾ ವ್ಯವಸ್ಥೆ ಮತ್ತೆ ಯಾರ್ಯಾರನ್ನು ಒಳಗಡೆ ಬಿಡಬೇಕು ಮತ್ತೆ ಯಾವ ರೀತಿ ಒಂದು ಇಲ್ಲಿ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಖುದ್ದು ಎಲ್ಲವನ್ನೂ ಸಹ ಪರಿಶೀಲನೆ ಮಾಡಿದ್ರು. ಆನಂತರ ಬೆಳಗಿನಿಂದಲೂ ಸಹ ಇಲ್ಲಿ ಬರುವಂತಹ ಪ್ರತಿಯೊಬ್ಬ ಪೇಷಂಟ್ಸ್ ಇರ್ಬೋದು, ಅವರ ಸಂಬಂಧಿಗಳಿರ್ಬೋದು ಮತ್ತೆ ವೈದ್ಯರು ಎಲ್ಲರನ್ನೂ ಸಹ ಒಂದು ಪರಿಶೀಲನೆ ಮಾಡಿ ಒಳಗಡೆ ಬಿಡುವಂತ
ಶುಚಿತ್ವ ಕಾರ್ಯ ನಡೀತಾ ಇರುವಂತದ್ದು. ಇನ್ನು ಮುಖ್ಯಮಂತ್ರಿಗಳಿಗೆ ಈ ಒಂದು ಮಣಿಪಾಲ್ ಆಸ್ಪತ್ರೆ ಒಂದು 5ನೇ ಫ್ಲೋರ್ ನಲ್ಲಿರುವಂತಹ ಒಂದು ವಿಶೇಷ ವಾರ್ಡ್ ನಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಡ್ತಿರುವಂತದ್ದು. ಈಗಾಗಲೇ ಅವರ ಒಂದು ಆರೋಗ್ಯದ ಮೇಲೆ ಒಂದು ನಿಗಾ ಇಡುವ ಸಲುವಾಗಿ ಒಂದು ವೈದ್ಯ ವಿಶೇಷ ಒಂದು ತಂಡವನ್ನು ಸಹ ಇಲ್ಲಿ ಆಯೋಜನೆ ಮಾಡಲಾಗಿದೆ. ಅವರು ಮುಖ್ಯಮಂತ್ರಿಗಳ ಒಂದು ಒಂದು ಅಪ್ಡೇಟ್ ಮತ್ತೆ ಆರೋಗ್ಯದ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಮಾಡಿ ಮತ್ತೆ ನಿಗಾ ಇಡೋದಕ್ಕೆ ಅವರಿಗೆ ಒಂದು ಸೂಚನೆಯನ್ನು ಸಹ ಕೊಡಲಾಗಿರುವಂತದ್ದು. ಮತ್ತೆ ಅದೇ ರೀತಿ ಪ್ರತಿ 2 ಗಂಟೆಗೊಮ್ಮೆ ಒಂದು ಅವರ ಹೆಲ್ತ್ ಬುಲೆಟ್ ಅನ್ನು ಸಹ ರಿಲೀಸ್ ಮಾಡೋದಕ್ಕೆ ಒಂದು ಮಣಿಪಾಲ್ ಆಸ್ಪತ್ರೆ ಅವರು ನಿರ್ಧಾರ ಮಾಡಿದ್ದಾರೆ. ಬಹುಶಃ ಇವತ್ತು 9 ಅಥವಾ 10 ಗಂಟೆಗೆ ಮೊದಲ ಒಂದು ಹೆಲ್ತ್ ಬುಲೆಟಿನ್ ಬರಲಿದ್ದು ಅದರಲ್ಲಿ ಅವರ ಒಂದು ಆರೋಗ್ಯದ ಬಗ್ಗೆ ಮತ್ತೆ ಅವರ ಆರೋಗ್ಯದ ಸ್ಥಿತಿಗತಿ ಬಗ್ಗೆ ಒಂದು ಮಾಹಿತಿಯನ್ನು ಸಹ ಆಸ್ಪತ್ರೆಗೆ ಕೊಡೋದಕ್ಕೆ ಒಂದು ನಿರ್ಧಾರ ಮಾಡಿದ್ದಾರೆ. ಮತ್ತೆ ಈಗಾಗಲೇ ಒಂದು ವೈದ್ಯರ ಮಾಹಿತಿಯಂತೆ ಅವರ ಆರೋಗ್ಯ ಒಂದು ಸ್ಥಿರವಾಗಿದ್ದು ಯಾವುದೇ ಒಂದು ಸಮಸ್ಯೆ ಇಲ್ಲ, ಮತ್ತೆ ಉಸಿರಾಟದ ಸಮಸ್ಯೆ ಆಗಲಿ ಅಥವಾ ಬೇರೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಕೇವಲ ಅವರು ಏನು ರೋಗ ಲಕ್ಷಣಗಳಿಲ್ಲದ ಒಂದು ಸೋಂಕಿನಿಂದ ಕೂಡಿರೋದ್ರಿಂದ ಅವರಿಗೆ ಒಂದು ವಿಶೇಷ ವಾರ್ಡ್ನಲ್ಲಿ ಚಿಕಿತ್ಸೆಯನ್ನು ಮಾತ್ರ ನೀಡ್ತಾ ಇದ್ದೀವಿ. ಅದ ಮೇಲೆ ನಿಗಾ ಇಡುವ ಸಲುವಾಗಿ ಒಂದು ವಿಶೇಷ ತಂಡವನ್ನು ಸಹ ರಚನೆ ಮಾಡಿದ್ದು ಪ್ರತಿ 2 ಗಂಟೆಗೊಮ್ಮೆ ಅವರ ಒಂದು ಆರೋಗ್ಯದ ಬಗ್ಗೆ ಒಂದು ತಪಾಸಣೆ ಮಾಡಿ ಒಂದು ಹೆಲ್ತ್ ಬುಲೆಟಿನ್ ಅನ್ನು ರಿಲೀಸ್ ಮಾಡೋದಕ್ಕೆ ಮಣಿಪಾಲ್ ಆಸ್ಪತ್ರೆ ನಿರ್ಧಾರ ಮಾಡಿದೆ. ಮತ್ತೆ ಸಾಕಷ್ಟು ಸಂಖ್ಯೆಯಲ್ಲಿ ಏನು ಅವ್ರ ಜೊತೆ ಸಂಪರ್ಕ ಇದ್ದಂತ ಅವರು ಮುಖ್ಯಮಂತ್ರಿಗಳ ಕಚೇರಿ ಸಿಬ್ಬಂದಿ ಇರ್ಬೋದು, ಮತ್ತೆ ಗೃಹ ಕಚೇರಿ ಹಾಗೂ ಅವರ ಮನೆಯಲ್ಲಿ ಕೆಲಸ ಮಾಡ್ತಿದ್ದಂಥ ಸಿಬ್ಬಂದಿಗಳಿರ್ಬೋದು, ಎಲ್ಲರೂ ಸಹ ಕ್ವಾರಂಟೈನ್ ಮಾಡೋದಕ್ಕೆ ಮತ್ತೆ ಹೋಮ್ ಕ್ವಾರಂಟೈನ್ಗೆ ಬೇಕಾದಂಥ ತಯಾರಿಗಳನ್ನು ಸಹ ಈಗ ಮಾಡ್ತಿರುವಂಥದ್ದು. ಪ್ರಮುಖವಾಗಿ ಗೃಹ ಸಚಿವರು ಮತ್ತೆ ಏನು DCM ಅಶ್ವಥ್ ನಾರಾಯಣ ಸಹ ಅವರನ್ನು ಭೇಟಿ ಮಾಡಿದ್ರು ಕಳೆದ ಶುಕ್ರವಾರ. ಮತ್ತೆ ರಾಜ್ಯಪಾಲರನ್ನು ಸಹ ಭೇಟಿಯಾಗಿದ್ದರಿಂದ ಮುಂದಿನ ಪ್ರೊಸೀಜರ್ ಯಾವ ರೀತಿ ಕೈಗೊಳ್ಳಬೇಕು ಅಂತೇಳಿ ಒಂದು ಅಧಿಕಾರಿಗಳು ಸಹ ಒಂದು ಆರೋಗ್ಯ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಒಂದು ಚರ್ಚೆಯನ್ನು ಸಹ ಮಾಡ್ತಿರುವಂಥದ್ದು. ಪೃಥ್ವಿ ಮುನಿರಾಜು, ನಿನ್ನೆ ರಾತ್ರಿನೇ ಯಡಿಯೂರಪ್ಪನವರು ಅಡ್ಮಿಟ್ ಆಗಿದ್ದಾರೆ. ಪ್ರತಿದಿನ ಅವರು ವಾಕ್ ಎಲ್ಲ ಹೋಗ್ತಾ ಇದ್ರು. ಇನ್ನು ಅವರು ಅಡ್ಮಿಟ್ ಆಗಿರುವಂತ ಹಿನ್ನೆಲೆಯಲ್ಲಿ ಅವರ ಕುಟುಂಬದ ಸದಸ್ಯರು ಯಾರಾದ್ರೂ ವಿಚಾರಿಸ್ಲಿಕ್ಕಾದ್ರೂ ಬಂದಿದ್ರಾ ಅಲ್ಲಿಗೆ ಆಸ್ಪತ್ರೆ ಹತ್ರ? ಪೃಥ್ವಿ, ಈಗಾಗಲೇ ಏನು ಮುಖ್ಯಮಂತ್ರಿಗಳಿಗೆ ಪಾಸಿಟಿವ್ ಆಗಿರೋದ್ರಿಂದ ಸೂಕ್ಷ್ಮವಾಗಿ ಅವರ ಆರೋಗ್ಯದ ಮೇಲೆ ಗಮನ ಇಡಬೇಕಾಗುತ್ತೆ. ಮತ್ತೆ ಯಾರನ್ನು ಸಹ ಭೇಟಿ ಮಾಡೋದಕ್ಕೂ ಸಹ ಆಸ್ಪತ್ರೆಯಿಂದ ಒಂದು ಅವಕಾಶವನ್ನು ಸಹ ಇನ್ನೂ ಕೊಟ್ಟಿಲ್ಲ. ಆದರೆ ಈಗ ಏನು ರಾತ್ರಿ ಅವರು ಅಡ್ಮಿಟ್ ಆಗಿರೋದ್ರಿಂದ ಬಹುಶಃ ಇವತ್ತು ಬೆಳಗ್ಗೆ ಒಂದು ತಿಂಡಿ ವ್ಯವಸ್ಥೆ ಮನೆಯಿಂದಲೇ ಆಗುತ್ತೆ ಅನ್ನೋ ಒಂದು ಮಾಹಿತಿ ಇರುವಂಥದ್ದು. ಯಾಕೆಂದರೆ ಆಸ್ಪತ್ರೆ ತಿಂಡಿಗಿಂತ ಮನೆಯಿಂದಲೇ ನೇರವಾಗಿ ಬೇಕಾದಂಥ ತಿಂಡಿ ವ್ಯವಸ್ಥೆಯನ್ನು ಸಹ ಇಲ್ಲಿ ಮಾಡೋದಕ್ಕೆ ಒಂದು ಅನುಮತಿ ಇದೆ. ಆದ್ದರಿಂದ ಈಗಾಗಲೇ ಕುಟುಂಬ ಸದಸ್ಯರೇ ಒಂದು ತಿಂಡಿಯನ್ನು ತಯಾರಿಸಿ ನಂತರ ನೇರವಾಗಿ ಆಸ್ಪತ್ರೆಗೆ ಮತ್ತು CM ಅವರಿಗೆ ಒಂದು ಕೊಡೋದಕ್ಕೆ ಒಂದು ತಯಾರಿಯನ್ನು ಮಾಡಿದರೆ ಬಹುಶಃ 8-8:30 ಸಮಯಕ್ಕೆ ತಿಂಡಿ ವ್ಯವಸ್ಥೆಯು ಸಹ ಮನೆಯಿಂದ ಆಗುತ್ತೆ. ಆ ಬಳಿಕ ಯಾರಾದರೂ ಕುಟುಂಬದವರು ಬರಬಹುದು, ಅವರು ಮುಖ್ಯಮಂತ್ರಿಗಳೊಂದು ಆರೋಗ್ಯವನ್ನು ಸಹ ವಿಚಾರಣೆ ಮಾಡುವಂತ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಈಗಾಗಲೇ ಪೊಲೀಸರು ಮತ್ತೆ ಇಲ್ಲಿ ಸಂಬಂಧಪಟ್ಟಂತಹ ಅಧಿಕಾರಿಗಳು ಮತ್ತೆ ಆರೋಗ್ಯ ಅಧಿಕಾರಿಗಳು ಸಹ ಒಂದು ಹೆಚ್ಚಿನ ಒಂದು ನಿಗಾವನ್ನು ಆಸ್ಪತ್ರೆ ಮತ್ತೆ ಇಲ್ಲಿನ ಮುಖ್ಯಮಂತ್ರಿಗಳ ಮೇಲೆ ಇಟ್ಟಿರುವಂತದ್ದು. ಪ್ರತಿ ಕ್ಷಣ ಆಸ್ಪತ್ರೆ ಅಪ್ಡೇಟ್ ಮತ್ತೆ ಮುಖ್ಯಮಂತ್ರಿಗಳ ಆರೋಗ್ಯದ ಬಗ್ಗೆ ಆರೋಗ್ಯ ಇಲಾಖೆ ಮತ್ತೆ ಹಿರಿಯ ಅಧಿಕಾರಿಗಳು ಗಮನ ವಹಿಸಿರುವಂತದ್ದು. ಪೃಥ್ವಿ, ಓಕೆ ಮುನಿರಾಜು, ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ. ಈಗ ಕೊರೋನಾ ಕಾಲದಲ್ಲಿ CM ಸಕ್ರಿಯವಾಗಿದ್ರು. ನಾನು ಹೇಳ್ತಾ ಇದ್ದೆ ಅವಾಗ್ಲೇನೆ, ಮಾರ್ಚ್ನಿಂದಲೂ ಕೂಡ ವಾರಕ್ಕೊಮ್ಮೆ ಪರೀಕ್ಷೆಯನ್ನ ಮಾಡಿಕೊಳ್ತಿದ್ರು ಮುಖ್ಯಮಂತ್ರಿಗಳು. ಅವಿರತವಾದಂತಹ ಶ್ರಮವನ್ನ ಹಾಕ್ತಾ ಇದ್ರು. ಹೇಗಾದ್ರೂ ಮಾಡಿ ರಾಜ್ಯದಲ್ಲಿ ಕೊರೋನಾವನ್ನ ಸಂಪೂರ್ಣವಾಗಿ ತಡೆಗಟ್ಟುವಂತ ನಿಟ್ಟಿನಲ್ಲಿ ಸಾಕಷ್ಟು ಶ್ರಮವನ್ನ ವಹಿಸಿದ್ರು ಮುಖ್ಯಮಂತ್ರಿಗಳು. ಅವ್ರಿಗೇನೆ ಈಗ ಕೊರೋನಾ ಪಾಸಿಟಿವ್ ಬಂದಿದೆ. ಆರೋಗ್ಯ ತಪಾಸಣೆಯನ್ನು ಕೂಡ ನಿರಂತರವಾಗಿ ಮಾಡಿಸ್ತಾನೆ ಇದ್ರು ಮುಖ್ಯಮಂತ್ರಿಗಳು. ಯಾಕೆಂದ್ರೆ ಸಾಕಷ್ಟು ಜನ ಬಂದು ಹೋಗ್ತಾ ಇದ್ರು ಮುಖ್ಯಮಂತ್ರಿಗಳ ಮನೆಗೆ. ಸಾಕಷ್ಟು ಅಹವಾಲುಗಳನ್ನ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದಕ್ಕೆ ಬರ್ತಾ ಇದ್ದಂತ ಸಂದರ್ಭ. ಕೊರೋನಾದ ಸಂದರ್ಭದಲ್ಲಿ ಆರೋಗ್ಯ ತಪಾಸಣೆ ಜೊತೆಗೆ ಕೊರೋನಾ ಟೆಸ್ಟ್ ಅನ್ನ ಕೂಡ ಮಾಡಿಸ್ತಾ ಇದ್ರು ಮುಖ್ಯಮಂತ್ರಿಗಳು. ಕಳೆದ ಭಾನುವಾರವೂ ಕೂಡ CMಗೆ ಕೊರೋನಾ ಟೆಸ್ಟ್ ಮಾಡಲಾಗಿತ್ತು. ಕಳೆದ ವಾರ CMಗೆ ಕೊರೋನಾ ನೆಗೆಟಿವ್ ಬಂದಿತ್ತು. ರಿಪೋರ್ಟ್ನಲ್ಲಿ ಕೊರೋನಾ ನೆಗೆಟಿವ್ ಬಂದಿತ್ತು. ಆ ಒಂದು ಸಂದರ್ಭದಲ್ಲೂ ಕೂಡ ಸೇಫ್ ಆಗೇ ಇದ್ರು. ನಿನ್ನೆ ಬೆಳಗ್ಗೆ CMಗೆ ಆರೋಗ್ಯ ತಪಾಸಣೆಯನ್ನ ಮಾಡಲಾಗಿತ್ತು. ನಿನ್ನೆ ಬೆಳಗ್ಗೆ ಕೊರೋನಾ ಟೆಸ್ಟ್ಗೆ ಒಳಪಟ್ಟಿದ್ರು ಯಡಿಯೂರಪ್ಪನವರು. ಸ್ಯಾಂಪಲ್ ತಗೊಂಡೋಗಲಾಗಿತ್ತು. ನಿನ್ನೆ ರಾತ್ರಿ CM ಅವರಿಗೆ ಕೊರೋನಾ ರಿಪೋರ್ಟ್ ಕೈ ಸೇರಿದೆ. ಇದರಲ್ಲಿ ಅವರಿಗೆ ಪಾಸಿಟಿವ್ ಇರುವಂಥದ್ದು ಗೊತ್ತಾಗಿದೆ, ದೃಢಪಟ್ಟಿದೆ. ನಿನ್ನೆ ರಾತ್ರಿ 10 ಗಂಟೆಗೆ ಬಂದಿರುವಂಥದ್ದು ರಿಪೋರ್ಟ್ ಇದು. ನಿನ್ನೆ ಇಡೀ ದಿನ ಯಾರನ್ನೂ ಕೂಡ ಭೇಟಿ ಆಗಿರಲಿಲ್ಲ ಮುಖ್ಯಮಂತ್ರಿಗಳು. ಭಾನುವಾರದ ಹಿನ್ನೆಲೆಯಲ್ಲಿ ನಿನ್ನೆ ವಿಶ್ರಾಂತಿಯಲ್ಲಿದ್ದರು ಮುಖ್ಯಮಂತ್ರಿಗಳು. ಮತ್ತೊಂದು ಕಡೆ ಟೆಸ್ಟ್ ಬೇರೆ ಮಾಡಿಸಿದಂಥ ಹಿನ್ನೆಲೆಯಲ್ಲಿ ಯಾರನ್ನೂ ಭೇಟಿ ಆಗಿರಲಿಲ್ಲ. ನಿನ್ನೆ ಕಾವೇರಿ ನಿವಾಸದಲ್ಲೇ ಇದ್ರು ಮುಖ್ಯಮಂತ್ರಿಗಳು. CMಗೆ ಕೊರೋನಾ ಲಕ್ಷಣಗಳು ಇಲ್ಲ, ಎಸಿಂಪ್ಟಮ್ಯಾಟಿಕ್ ಆಗಿದ್ದಾರೆ ಮುಖ್ಯಮಂತ್ರಿಗಳು. ಯಾವುದೇ ರೀತಿಯಾದಂಥ ರೋಗ ಲಕ್ಷಣಗಳು ಇಲ್ಲ. ಮುಖ್ಯಮಂತ್ರಿಗಳೇ ಸ್ವತಃ ಇದನ್ನ ಖಚಿತಪಡಿಸಿ ಟ್ವೀಟ್ ಅನ್ನ ಮಾಡಿರುವಂಥದ್ದು. ಮುಂಜಾಗ್ರತಾ ಕ್ರಮವಾಗಿ ಟೆಸ್ಟ್ ಅವಶ್ಯಕವಾಗಿದೆ. ಭೇಟಿಯಾದವರಿಗೆ ಟೆಸ್ಟ್ ಅವಶ್ಯಕವಾಗಿರುವಂಥದ್ದು. CM ಭೇಟಿಯಾದಂಥದ್ದು ಕ್ವಾರಂಟೈನ್ ಆಗೋದು ಒಳ್ಳೆಯದು. ಏಕೆಂದರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾರೆ, ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂಥ ಹಿನ್ನೆಲೆಯಲ್ಲಿ ಅವರನ್ನ ಭೇಟಿ ಆಗಲೇಬೇಕಾಗಿದೆ. ಸಚಿವರು ಭೇಟಿಯಾಗಿದ್ರು, ಹಾಗೆ ಸಾಕಷ್ಟು ಕಾರ್ಯಕ್ರಮಗಳಲ್ಲೂ ಕೂಡ ಭಾಗಿಯಾಗಿದ್ರು.
ಇನ್ನು ಯಡಿಯೂರಪ್ಪನ ಸಕ್ರಿಯರಾಗಿದ್ರು. ಹಲವು ಸಚಿವರು ನಾಯಕರನ್ನ ಭೇಟಿಯಾಗಿದ್ರು. ಯಡಿಯೂರಪ್ಪನವರು ಅವರನ್ನೇ ಭೇಟಿಯಾಗಿದ್ರು. ಮುಖ್ಯಮಂತ್ರಿಗಳನ್ನ ಸಚಿವರು ಅಧಿಕಾರಿಗಳೆಲ್ಲರೂ ಕೂಡ ಭೇಟಿ ಆಗ್ತಾರೆ ಸಹಜವಾಗಿ. ಶುಕ್ರವಾರ ಶನಿವಾರ ಯಾರ್ಯಾರನ್ನ ಭೇಟಿಯಾಗಿದ್ರು ಮುಖ್ಯಮಂತ್ರಿಗಳು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತೀವಿ. ಯಾಕೆಂದ್ರೆ ಪ್ರೈಮರಿ ಕಾಂಟ್ಯಾಕ್ಟ್, ಸೆಕೆಂಡರಿ ಕಾಂಟ್ಯಾಕ್ಟ್ಸ್ ಅಂತ ಈ ಕೊರೋನಾದ ಸಂದರ್ಭದಲ್ಲಿ ಇರುವಂತದ್ದು ನಿಮಗೂ ಕೂಡ ಗೊತ್ತಿದೆ. ಪ್ರೈಮರಿ ಕಾಂಟ್ಯಾಕ್ಟ್ಸ್ ಇದ್ದಂಥವರು ಕ್ವಾರಂಟೈನ್ ಆಗಬೇಕಾದಂತ ನಿಯಮ ಕೂಡ ಇರುವಂತದ್ದು. ಶುಕ್ರವಾರ ರಾಜ್ಯಪಾಲರನ್ನ ಭೇಟಿಯಾಗಿದ್ರು ಮುಖ್ಯಮಂತ್ರಿಗಳು. ಸಿಎಂಗೆ ಸಾಥ್ ಕೊಟ್ಟಿದ್ರು. ಬಸವರಾಜ ಬೊಮ್ಮಾಯಿ ಅವರು ಅಂದೇ ಪುತ್ರ ವಿಜೇಂದ್ರ ಅವರ ಮನೆಯಲ್ಲಿ ಊಟವನ್ನ ಕೂಡ ಮಾಡಿದ್ರು ಯಡಿಯೂರಪ್ಪನವರು. ಶುಕ್ರವಾರ ರಾತ್ರಿ ಸಚಿವರೊಂದಿಗೆ ಸಿಎಂ ಸಭೆಯನ್ನ ಕೂಡ ಮಾಡಿದ್ರು. ಶುಕ್ರವಾರ HSR ಲೇಔಟ್ನಲ್ಲಿ ಕಾರ್ಯಕ್ರಮ ಕೂಡ ಇತ್ತು. ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಿದ್ರು ಮುಖ್ಯಮಂತ್ರಿಗಳಾಗಿರುವಂತಹ ಯಡಿಯೂರಪ್ಪನವರು. ಶುಕ್ರವಾರ ಸಿಎಂ ಭೇಟಿಯಾಗಿದ್ರು ಕಸ್ತೂರಿ ರಂಗನ್. ಯಡಿಯೂರಪ್ಪನವರು ಕಸ್ತೂರಿ ರಂಗನ್ ಅವರ ನಿವಾಸಕ್ಕೆ ಹೋಗಿ ಭೇಟಿಯಾಗಿದ್ರು. ಸಿಎಂ ಜೊತೆಗಿದ್ರು. ಆ ಸಂದರ್ಭದಲ್ಲಿ ಅಶ್ವಥ್ ನಾರಾಯಣ ಅವರು, ಹಾಗೆ MLC ಆಗಿರುವಂತಹ ರವಿಕುಮಾರ್ ಅವರು. ಶನಿವಾರದಂದು ಸಚಿವರ ಜೊತೆ ಸಿಎಂ ಸಭೆಯನ್ನ ಕೂಡ ಮಾಡಿದ್ರು. ಪ್ರತಿದಿನನೂ ಕೂಡ ಸಭೆಯನ್ನ ಮಾಡ್ತಾ ಇದ್ದಾರೆ. ಅದು ಅಧಿಕಾರಿಗಳ ಸಭೆ ಆಗಿರ್ಬೋದು, ಸಚಿವರುಗಳ ಸಭೆ ಆಗಿರ್ಬೋದು, ಶಾಸಕರ ಸಭೆ ಆಗಿರ್ಬೋದು. ಈ ರೀತಿಯಾಗಿ ಪ್ರತಿನಿತ್ಯ ಅವರು ಸಭೆಗಳ ಮೇಲೆ ಸಭೆಗಳನ್ನ ಮಾಡ್ತಾ ಕೋವಿಡ್ ನಿಯಂತ್ರಣ ಮಾಡುವಂತ ನಿಟ್ಟಿನಲ್ಲಿ ಸಾಕಷ್ಟು ಹರಸಾಹಸವನ್ನ ಪಡ್ತಿರುವಂತದ್ದು ಎಲ್ರಿಗೂ ಕೂಡ ಗೊತ್ತಿದೆ. ದೇಶದಲ್ಲೇ ಮಾದರಿಯಾಗಿದ್ರು ಮುಖ್ಯಮಂತ್ರಿಗಳು. ಅವರು ಕೈಗೊಂಡಂತಹ ನಿರ್ಧಾರದಿಂದ ಶನಿವಾರದ ಸಭೆಯಲ್ಲಿ ಹಲವರು ಸಚಿವರು ಭಾಗಿಯಾಗಿದ್ರು. ಮುಖ್ಯಮಂತ್ರಿಗಳಿಗೆ ನಿನ್ನೆ ದೃಢಪಟ್ಟಿರುವಂತಹ ಹಿನ್ನೆಲೆಯಲ್ಲಿ ಕಳೆದ 2-3 ದಿನಗಳಲ್ಲಿ ಯಾರ್ಯಾರು ಭೇಟಿಯಾಗಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಶನಿವಾರದ ಸಭೆಯಲ್ಲಿ ಹಲವು ಸಚಿವರು ಭಾಗಿಯಾಗಿದ್ರು. ಶನಿವಾರ ಒಂದು ಸಭೆ ಕೂಡ ಆಗಿತ್ತು. ಆರ್ ಅಶೋಕ್ ಅವರಾಗಿರ್ಬೋದು, ಸೋಮಣ್ಣ ಅವರಾಗಿರ್ಬೋದು, ಬೊಮ್ಮಾಯಿ ಅವರು. ಇದಕ್ಕೂ ಮೊದಲು ಗುರುವಾರ ಹಾಗೆ ಪುಸ್ತಕವನ್ನ ಕೂಡ ಬಿಡುಗಡೆ ಮಾಡಿದ್ರು ಯಡಿಯೂರಪ್ಪನವರು. ಆ ಒಂದು ಸಮಾರಂಭದಲ್ಲೂ ಕೂಡ ಭಾಗಿಯಾಗಿದ್ರು. ಗುರುವಾರ ವಿಧಾನಸೌಧದಲ್ಲಿ ಕಾರ್ಯಕ್ರಮ ಇತ್ತು. ಕೋಟಾ ಅನಿವಾರ್ಯತೆ ಎದುರಾಗುತ್ತೆ. ಜೊತೆಗೆ ಈಗಾಗಲೇ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡ ಮುಖ್ಯಮಂತ್ರಿಗಳಿಗೆ ಕೊರೋನಾ ಪಾಸಿಟಿವ್ ಆಗಿರೋದ್ರ ಬಗ್ಗೆ ರಾಜ್ಯಪಾಲರಿಗೂ ಕೂಡ ಒಂದು ತಿಳಿಸಿರುವಂತದ್ದು. ರಾಜ್ಯಪಾಲರು ಕೂಡ ಸ್ವತಃ ಕ್ವಾರಂಟೈನ್ ಆಗೋದು ಕೂಡ ಎಲ್ಲೋ ಒಂದು ಕಡೆ ಮುಂದಾಗಿರುವಂತದ್ದು. ಜೊತೆಗೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರು ಕೂಡ ಈಗಾಗಲೇ ಸ್ವತಃ ಕ್ವಾರಂಟೈನ್ ಆಗೋದಕ್ಕೆ ಮುಂದಾಗಿದ್ದಾರೆ. ಯಾಕಂದ್ರೆ ಅವತ್ತು ಮುಖ್ಯಮಂತ್ರಿಗಳ ಜೊತೆಗೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರು ಕೂಡ ಇದ್ರು. ಅದಾದ ನಂತರವಾಗಿ HSR ಲೇಔಟ್ನಲ್ಲೂ ಕೂಡ ಒಂದು ಕಾರ್ಯಕ್ರಮ ಇತ್ತು. ಆ ಒಂದು ಕಾರ್ಯಕ್ರಮಕ್ಕೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕ ಸತೀಶ್ ರೆಡ್ಡಿ ಅವರು ಕೂಡ ಭಾಗವಹಿಸಿದ್ರು. ಪ್ರಮುಖವಾಗಿ ಅಲ್ಲಿ DCM ಅಶ್ವಥ್ ನಾರಾಯಣ ಅವರು ಕೂಡ ಭಾಗವಹಿಸಿದ್ರು. ಅಂದ್ರೆ ಒಂದೇ ಕಾರಿನಲ್ಲಿ ಮುಖ್ಯಮಂತ್ರಿಗಳು ಅಂದ್ರೆ ಬೇರೆ ಬೇರೆ ಕಾರಿನಲ್ಲಿ ಬಂದಿದ್ರು. ಮುಖ್ಯಮಂತ್ರಿಗಳಾಗಿರ್ಬೋದು ಮತ್ತೆ DCM ಅಶ್ವಥ್ ನಾರಾಯಣ ಅವರು ಆಗಿರ್ಬೋದು. ಆದ್ರೆ ಅಲ್ಲಿ ಕಾರ್ಯಕ್ರಮ ಮಾಡಿದಂತ ಸಂದರ್ಭದಲ್ಲಿ, ಸೆಮಿನಾರ್ ಮಾಡಿದಂತ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಸಭೆ ಸಮಾರಂಭ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಹೀಗಾಗಿ ಅಲ್ಲಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಗಣ್ಯರಾಗಿರ್ಬೋದು ಮತ್ತೆ ಸಚಿವರುಗಳು ಕೂಡ ಕ್ವಾರಂಟೈನ್ ಆಗುವುದಂತ ಒಂದು ಅನಿವಾರ್ಯತೆ ಎದುರಾಗಿರುವಂತದ್ದು. ಅದ್ರ ಜೊತೆಗೆ ಏನಂತಂದ್ರೆ ಮುಖ್ಯಮಂತ್ರಿಗಳು ಕಸ್ತೂರಿ ರಂಗನ್ ಅವರ ಮನೆಗೂ ಕೂಡ ಭೇಟಿ ಮಾಡಿದ್ರು. ಈಗಾಗಲೇ ಕಸ್ತೂರಿ ರಂಗನ್ ಅವ್ರಿಗೂ ಕೂಡ ಒಂದು ಸ್ವಲ್ಪ ವಯಸ್ಸಾಗಿದೆ. ಹೀಗಾಗಿ ಅವರು ಕೂಡ ಈಗ ಸ್ವತಃ ಟೆಸ್ಟ್ ಅನ್ನ ಮಾಡಿಸೋದಕ್ಕೆ ಮುಂದಾಗಿದ್ದಾರೆ. ಅದಾದ ನಂತರವಾಗಿ ಅಂದ್ರೆ ಮಧ್ಯಾಹ್ನ ಸುಮಾರಿಗೆ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬದ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿಗಳು ಅವತ್ತು ಪುತ್ರ ವಿಜೇಂದ್ರ ಮನೆಗೂ ಕೂಡ ಒಂದು ಭೇಟಿಯನ್ನು ಕೊಟ್ಟಿದ್ರು. ಇಲ್ಲ ಒಂದ್ ಕಡೆ ಅಲ್ಲಿ ಹಬ್ಬದ ಊಟವನ್ನ ಸೇವಿಸುವಂತ ಸಂದರ್ಭದಲ್ಲಿ ಪುತ್ರ ವಿಜೇಂದ್ರ ಅವರ ಮೊಮ್ಮಕ್ಕಳನ್ನು ಕೂಡ ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಅಂದ್ರೆ ಮಾತನಾಡಿದ್ದಾರೆ ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಒಂದ್ ವೇಳೆ ಏನಾದ್ರು ಮಾತಾಡಿದ ಸಂದರ್ಭದಲ್ಲಿ ಈಗಾಗಲೇ ವಿಜೇಂದ್ರ ಸೇರಿದಂತೆ ಅವರ ಪತ್ನಿ ಮತ್ತೆ ಮಕ್ಕಳು ಕೂಡ ಈಗ ಸ್ವತಃ ಕೊರೋನಾ ಟೆಸ್ಟ್ ಮಾಡಿಸಿಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು. ಅದಾದ ನಂತರವಾಗಿ ಶನಿವಾರ ಯಾವುದೇ ರೀತಿಯಾದಂತಹ ಒಂದು ಕಾರ್ಯಕ್ರಮವನ್ನ ಮುಖ್ಯಮಂತ್ರಿಗಳು ಮಾಡ್ಕೊಂಡಿರಲಿಲ್ಲ. ಶನಿವಾರ ಏನಂತಂದ್ರೆ ಪ್ರಮುಖವಾಗಿ ಏನಂತಂದ್ರೆ ಕಾವೇರಿ ನಿವಾಸದಲ್ಲಿ ಮಾತ್ರ ವಾಸ್ತವ್ಯ ಮಾಡಿದ್ರು. ಮತ್ತೆ ಯಾರನ್ನೂ ಕೂಡ ಭೇಟಿಗೆ ಮುಂದಾಗಿರಲಿಲ್ಲ. ಅದಾದ ನಂತರವಾಗಿ ಭಾನುವಾರ ಕೂಡ ಮುಖ್ಯಮಂತ್ರಿಗಳು ವಿಶ್ರಾಂತಿಯಲ್ಲಿ ತೊಡಗಿದ್ರು. ಯಾರನ್ನೂ ಕೂಡ ಭೇಟಿಗೆ ಮುಂದಾಗಿರಲಿಲ್ಲ. ಅಂದ್ರೆ ಪ್ರಮುಖವಾಗಿ ಏನಂತಂದ್ರೆ ಶುಕ್ರವಾರ ಏನ್ ಭೇಟಿಯನ್ನ ಮಾಡಿದ್ರು ಇಷ್ಟು ಜನ ಸಚಿವರು, ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಆಗಿರ್ಬೋದು, ಅಶ್ವಥ್ ನಾರಾಯಣ ಆಗಿರ್ಬೋದು, ಮತ್ತೆ ಆರ್ ಅಶೋಕ್ ಆಗಿರ್ಬೋದು, ಇಂಥ ಸಚಿವರು ಏನಿದ್ರೆ ಅವ್ರು ಭೇಟಿ ಮಾಡಿದ್ದಾರೆ. ಅವರೆಲ್ಲರೂ ಕೂಡ ಈಗ ಕ್ವಾರಂಟೈನ್ ಆಗುವಂತ ಅವಶ್ಯಕತೆ ಎದುರಾಗಿರುವಂತದ್ದು. ಜೊತೆಗೆ ಅಲ್ಲಿರ್ತಕ್ಕಂಥ PS ಗಳು ಕೂಡ ಈಗ ಸದ್ಯಕ್ಕೆ ತಿಳಿಸಿದ್ದಾರೆ. ಮುಖ್ಯಮಂತ್ರಿಗಳ ಸಂಪರ್ಕದಲ್ಲಿದ್ರು ನಮ್ಮ ಸಚಿವರುಗಳು. ಈಗ ಅವರು ಸ್ವತಃ ಕ್ವಾರಂಟೈನ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಅಲ್ಲಿರ್ತಕ್ಕ ಅವರ PS ಗಳು ಈಗ ತಿಳಿಸಿರುವಂತದ್ದು. ಒಟ್ಟಾರೆಯಾಗಿ ಈಗ 3 ದಿನಗಳು ಅಂದ್ರೆ ಗುರುವಾರ ಸಂಜೆ ಏನಂತಂದ್ರೆ ಕೆಲ ಶಾಸಕರು ಜೊತೆಗೆ ಸಚಿವರುಗಳ ಜೊತೆಗೆ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಕಾವೇರಿ ನಿವಾಸದಲ್ಲಿ ಮಹತ್ವದ ಮಾತುಕತೆಯನ್ನು ನಡೆಸಿರುವಂತದ್ದು. ಒಂದ್ ವೇಳೆ ಏನಾದ್ರು ಗುರುವಾರದ ಏನಾದ್ರು ಟ್ಯಾಲಿ ಮಾಡ್ಕೋತಾರೆ ಅಂತಂದ್ರೆ ಗುರುವಾರ ರಾತ್ರಿ ನಡೆದಂತ ಒಂದು ಸಭೆಯಲ್ಲಿ ಅಂದ್ರೆ ಈಗಾಗಲೇ ಎಲ್ಲ ಒಂದ್ ಕಡೆ ಮುಖ್ಯಮಂತ್ರಿಗಳು ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ವಿಫಲರಾಗಿದ್ದಾರೆ. ಮತ್ತೆ ಶಾಸಕರು ಕೂಡ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಬೇಜಾರವನ್ನು ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಏನ್ ಹೇಳಲಾಗ್ತಾ ಇತ್ತು. ಆ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಮುಖ್ಯಮಂತ್ರಿಗಳು ಗುರುವಾರ ರಾತ್ರಿ ಒಂದು ಸಭೆಯನ್ನು ಕೂಡ ಮಾಡಿದ್ರು.
ಏನಾದ್ರು ಕೆಲ ಶಾಸಕರು ಮತ್ತೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಜೊತೆಗೆ ಕೆಲ ಪ್ರಮುಖ ಆಪ್ತ ಸಚಿವರುಗಳು ಕೂಡ ಒಂದು ಸಭೆಯಲ್ಲಿ ಭಾಗವಹಿಸಿದ್ರು. ಹೀಗಾಗಿ ಆ ಶಾಸಕರು ಸೇರಿದಂತೆ ಸಚಿವರೆಲ್ಲರೂ ಕೂಡ ಈಗ ಕ್ವಾರಂಟೈನ್ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಮುಖ್ಯಮಂತ್ರಿಗಳೇ ಖುದ್ದು ಒಂದು ಅವರಿಗೆಲ್ಲರಿಗೂ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾರೆಲ್ಲ ಸಂಪರ್ಕದಲ್ಲಿದ್ರು ಕಳೆದ 3-4 ದಿನಗಳಿಂದ ಅವರೆಲ್ಲರೂ ಕೂಡ ಸ್ವತಃ ಟೆಸ್ಟ್ ಅನ್ನ ಮಾಡಿಸ್ಕೊಳ್ಳಿ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಈಗ ಸ್ವತಃ ಅವರೆಲ್ಲರೂ ಕೂಡ ಯಾರೆಲ್ಲ ಸಂಪರ್ಕದಲ್ಲಿದ್ರು ಈಗ ಗಮನಿಸ್ತಾ ಇದ್ವಿ, ಮುಖ್ಯಮಂತ್ರಿಗಳು ಆಡಳಿತದ ಚುಕ್ಕಾಣಿಯನ್ನ ಹಿಡಿಯುವಂತರವರು ಯಾವುದೇ ನಿರ್ಧಾರವನ್ನ ಕೈಗೊಳ್ಳಬೇಕು ಅಂದ್ರೂ ಮುಖ್ಯಮಂತ್ರಿಗಳೇ ಪ್ರಮುಖವಾಗಿರುವಂತವರು. ಈಗ ಅವರಿಗೆ ಕೊರೋನಾ ಪಾಸಿಟಿವ್ ಆಗಿರುವಂತ ಹಿನ್ನೆಲೆಯಲ್ಲಿ ಆಸ್ಪತ್ರೆಯಲ್ಲಿದ್ದಾರೆ. ಹಾಗೆ ಪ್ರಮುಖ ಸಚಿವರುಗಳು ಈಗ ಕ್ವಾರಂಟೈನ್ ಆಗ್ಲೇಬೇಕಾಗಿದೆ. ಯಾಕೆಂದ್ರೆ ಎಲ್ಲರೂ ಕೂಡ ಆಲ್ಮೋಸ್ಟ್ ಕಾಂಟ್ಯಾಕ್ಟ್ ಗೆ ಬಂದಿದ್ದಂತವ್ರೆ. ಸೊ ಹೇಗೆ ಈಗ ಆಡಳಿತವನ್ನ ನಡೆಸಲಾಗುತ್ತೆ, ಅದೇ ದೊಡ್ಡ ಸವಾಲಿನ ಪ್ರಶ್ನೆ ಅನ್ಸುತ್ತೆ ಈಗ. ಖಂಡಿತವಾಗ್ಲೂ ಪೃಥ್ವಿರಾಜ್, ಈಗಾಗಲೇ ಏನಂತಂದ್ರೆ ಮುಖ್ಯಮಂತ್ರಿಗಳು ಏನೇ ಈ ಕೊರೋನಾ ಆಯ್ತು ಆದ್ಮೇಲೆ ಮನೆಯಲ್ಲೇ ಕುಳಿತುಕೊಂಡು ತಮ್ಮ ಕೆಲಸ ಕಾರ್ಯಗಳನ್ನ ಮಾಡೋದಕ್ಕೆ ತೊಡಗಿದ್ರು. ಮತ್ತೆ ಗೃಹ ಕಚೇರಿ ಕೃಷ್ಣದಲ್ಲಿ ಕೂಡ ಮಾಡ್ಕೊಳ್ತಾ ಇದ್ರು. ಒಂದ್ ವೇಳೆ ಏನಾದ್ರು ಅಂದ್ರೆ ಈ ಹಿಂದೆ 15 ದಿನಗಳ ಹಿಂದೆ ಅಷ್ಟೇನು ಡ್ರೈವರ್ಗೆ ಕೊರೋನಾ ಪಾಸಿಟಿವ್ ಆಗಿರೋದ್ರಿಂದಾಗಿ ಒಂದು 4-5 ದಿನಗಳ ಕಾಲ ಮುಖ್ಯಮಂತ್ರಿಗಳು ಸ್ವತಃ ಹೋಮ್ ಕ್ವಾರಂಟೈನ್ ಅಲ್ಲಿ ಇದ್ರು. ಆ ಒಂದು ಸಂದರ್ಭದಲ್ಲಿ ಮನೆಯಿಂದನೇ ವಿಡಿಯೋ ಕಾನ್ಫರೆನ್ಸ್ ಅನ್ನು ಮಾಡೋದ್ರ ಮೂಲಕವಾಗಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ರು ಕೊರೋನಾ ಸಂಬಂಧಪಟ್ಟಂತ ಕೈಗೊಳ್ಳಬೇಕಾದಂತ ಕ್ರಮಗಳ ಬಗ್ಗೆ. ಈಗಲೂ ಕೂಡ ಎಲ್ಲ ಒಂದ್ ಕಡೆ ಮುಖ್ಯಮಂತ್ರಿಗಳು ಆಸ್ಪತ್ರೆಯಲ್ಲೇ ವಿಡಿಯೋ ಕಾನ್ಫರೆನ್ಸ್ ಅನ್ನು ಮಾಡೋದ್ರ ಮೂಲಕವಾಗಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಸೂಚನೆ ಕೊಡೋದಕ್ಕೆ ಮುಂದಾಗಿದ್ದಾರೆ ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಆದ್ರೆ ಇದ್ರ ಬಗ್ಗೆ ಕೂಡ ಅಧಿಕೃತವಾಗಿ ಇನ್ನೂ ಕೂಡ ಮುಖ್ಯಮಂತ್ರಿಗಳ ಕಚೇರಿಯಿಂದ ತಿಳಿಸಿಲ್ಲ. ಎಲ್ಲ ಒಂದು ಕಡೆ ಇನ್ನೂ ಕೂಡ ಗೊಂದಲವನ್ನ ಮೂಡಿಸಿರುವಂತದ್ದು. ಯಾಕಂದ್ರೆ ಮುಖ್ಯಮಂತ್ರಿಗಳು ಈಗ ಆಸ್ಪತ್ರೆಯಲ್ಲಿ ಸೇರಿದ್ರಿಂದಾಗಿ ಮುಂದೆ ಯಾವ ರೀತಿಯಾಗಿ ಆಡಳಿತವನ್ನ ನಡೆಸ್ತಾರೆ, ಯಾರು ಅವರಿಗೆ ಸಿಂಪ್ಟಮ್ಯಾಟಿಕ್ ಆಗಿರುವಂತ ಹಿನ್ನೆಲೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ವ್ಯವಸ್ಥೆಗಳನ್ನ ಆಸ್ಪತ್ರೆಯಲ್ಲೇ ಮಾಡುವಂತ ಚಾನ್ಸಸ್ ಇದೆ ಅಂತ ಕಾಣಿಸುತ್ತೆ. ಆದ್ರೆ ವಯಸ್ಸಿನ ಆಧಾರದ ಮೇಲೆ ಅವ್ರಿಗೂ ಬೇರೆ 78 ವರ್ಷ ಆಗಿರುವಂತ ಹಿನ್ನೆಲೆಯಲ್ಲಿ ಸುಮ್ಮನೆ ಯಾಕೆ ರಿಸ್ಕ್ ಅಂತ ಆಸ್ಪತ್ರೆಗೆ ದಾಖಲಾಗಿರ್ಬೋದೇನೋ. ಖಂಡಿತವಾಗ್ಲೂ ಪೃಥ್ವಿರಾಜ್, ಯಾಕಂತಂದ್ರೆ ನೀವು ಹೇಳ್ದಂಗೆನೆ ಆಸ್ಪತ್ರೆಯಲ್ಲಿ ಅವರಿಗೆ ಏನಂತಂದ್ರೆ ವಿಡಿಯೋ ಕಾನ್ಫರೆನ್ಸ್ಗೆ ಸಮಸ್ಯೆ ಆಗ್ಬೋದು ಎಲ್ಲವನ್ನು ಕೂಡ ವ್ಯವಸ್ಥೆ ಮಾಡೋದಕ್ಕೆ. ಆದ್ರೆ ವಯಸ್ಸಾಗಿರುವಂತ ಕಾರಣಕ್ಕೋಸ್ಕರ ಯಾಕೆ ಬೇಡ, ಸದ್ಯಕ್ಕೆ ಒಂದು 3-4 ದಿನಗಳ ಕಾಲ ಮುಖ್ಯಮಂತ್ರಿಗಳಿಗೆ ಒಂದು ಪ್ರತ್ಯೇಕ ಬಿಟ್ಬಿಡೋಣ ಅದ್ರ ಬಗ್ಗೆ ಕೂಡ ತೀರ್ಮಾನವನ್ನು ಮಾಡಿರುವಂತದ್ದು. ಯಾಕಂತಂದ್ರೆ ಈಗ ಒಂದ್ ವೇಳೆ ಅಂದ್ರೆ ವಿಡಿಯೋ ಕಾನ್ಫರೆನ್ಸ್ ಮಾಡ್ತಂದ್ರೆ ಮತ್ತಷ್ಟು ಅವರು ಬಳಬಳುವಂತ ಸಾಧ್ಯತೆ ಇದೆ. ಮತ್ತೆ ಬೇರೆ ಬೇರೆ ಅಧಿಕಾರಿಗಳು ಕೂಡ ಭೇಟಿ ಮಾಡುವಂತ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಬೇರೆ ಸಮಸ್ಯೆ ಆಗುವಂತ ಒಂದು ಕಾರಣಕ್ಕೂ ಆದ್ರೂ ಆಗ್ಬೋದು. ಅದಕ್ಕೋಸ್ಕರವಾಗಿ ಮುಖ್ಯಮಂತ್ರಿಗಳು ಸಂಬಂಧಪಟ್ಟಂತ ಸಚಿವರುಗಳು ಅಂದ್ರೆ ಈಗ ಪ್ರಮುಖವಾಗಿ ವೈದ್ಯಕೀಯ ಶಿಕ್ಷಣ ಸಚಿವ ಸುಧಾಕರ್ ಆಗಿರ್ಬೋದು, ಆರೋಗ್ಯ ಸಚಿವ ಶ್ರೀರಾಮುಲು ಆಗಿರ್ಬೋದು, ಅವ್ರಿಗೆ ಎಲ್ಲ ಒಂದ್ ಕಡೆ ಈ ಸಭೆ ಆಗಿರ್ಬೋದು ಮತ್ತೆ ಕೋವಿಡ್ ತಡೆಗೆ ಸಂಬಂಧಪಟ್ಟಂತ ಏನೆಲ್ಲ ಅಧಿಕಾರಿಗಳ ಜೊತೆಗೆ ಇವತ್ತು ಕಾರ್ಯಕ್ರಮ ನಿಗದಿಯನ್ನು ಮಾಡ್ಕೊಂಡಿದ್ರು ಅದನ್ನ ಅವರಿಗೆ ವಹಿಸುವಂತ ಸಾಧ್ಯತೆ ಇದೆ. ಆದ್ರೆ ಈಗಾಗಲೇ ಪ್ರಮುಖವಾಗಿ ಬೆಂಗಳೂರಲ್ಲಿ ಇತ್ತೀಚಿನ ಸಂದರ್ಭದಲ್ಲಿ ಏನಾದ್ರೂ ಕೂಡ ಮಾತಾಡ್ತಾ ಇದ್ದಂತೂ ಏನೇ ಸರ್ಕಾರದ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಂತವರು ಕಂದಾಯ ಸಚಿವ ಆರ್ ಅಶೋಕ್ ಅವರು. ಈಗ ಆರ್ ಅಶೋಕ್ ಅವರು ಮುಖ್ಯಮಂತ್ರಿಗಳ ನಿರಂತರ ಸಂಪರ್ಕದಲ್ಲಿ ಅವರು ಕ್ವಾರಂಟೈನ್ ಒಳಗಾಗೋದ್ರಿಂದಾಗಿ ಎಲ್ಲ ಸಂಪೂರ್ಣವಾದಂತಹ ಆಡಳಿತವನ್ನ ಪ್ರಮುಖವಾಗಿ ವೈದ್ಯಕೀಯ ಶಿಕ್ಷಣ ಸಚಿವ ಸುಧಾಕರ್ ಆಗಿರ್ಬೋದು, ಆರೋಗ್ಯ ಸಚಿವ ಶ್ರೀರಾಮುಲು ಅವರಿಗೂ ಕೂಡ ವಹಿಸುವಂತ ಸಾಧ್ಯತೆ ಇದೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.